ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಇವತ್ತಿನ ವಿಡಿಯೋದಲ್ಲಿ ವಿದ್ಯಾಂಜಲಿ 2.0 ಪೋರ್ಟಲ್ನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ವಿಶೇಷ ಅಭಿಯಾನ 5.0 ಅಡಿಯಲ್ಲಿ ಸ್ವಚ್ಛತೆಯನ್ನು ಸಾಂಸ್ಥೀಕರಣಗೊಳಿಸಿ ಶಾಲಾ ಪರಿಸರವನ್ನು ಹೆಚ್ಚಿಸುವ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಈ ಸುತ್ತೋಲೆಯ ಪ್ರಕಾರ ವಿಶೇಷ ಅಭಿಯಾನ 5.0 ಅಡಿಯಲ್ಲಿ ಶಾಲೆಗಳಲ್ಲಿ ಹಮ್ಮಿಕೊಳ್ಳಬೇಕಾದ ಕಾರ್ಯಕ್ರಮಗಳು: ಸ್ವಚ್ಛತಾ ಕಾರ್ಯಕ್ರಮದಡಿಯಲ್ಲಿ ಶಾಲಾ ಆವರಣದ ವೈಟ್ ವಾಷಿಂಗ್ ಅಂದರೆ ಬಿಳಿ ಬಣ್ಣ ಹಚ್ಚುವುದು, ಪೇಂಟಿಂಗ್, ಸ್ವಚ್ಛತಾ ಕಾರ್ಯ, ಗೋಡೆ ಮೇಲೆ ಚಿತ್ರಕಲೆ ಬಿಡಿಸುವುದು, ವಿದ್ಯುತ್ ಎಲೆಕ್ಟ್ರಾನಿಕ್ ದುರಸ್ತೀಕರಣ, ಶೌಚಾಲಯಗಳು, ಕುಡಿಯುವ ನೀರಿನ ಸೌಲಭ್ಯಗಳನ್ನು ಅವಶ್ಯಕ ದುರಸ್ತೀಕರಣಗೊಳಿಸಿ ಕ್ರಿಯಾತ್ಮಕಗೊಳಿಸುವುದು. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ವಿದ್ಯಾಂಜಲಿ 2.0 ಪೋರ್ಟಲ್ನಲ್ಲಿ ಸ್ವಚ್ಛತಾ ವಿಶೇಷ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಜಾರಿಗೊಳಿಸಬೇಕಾಗಿರುತ್ತದೆ. ಆದ್ದರಿಂದ ಶಾಲಾ ಮುಖ್ಯ ಶಿಕ್ಷಕರಾದ ನಾವು ಸ್ವಚ್ಛತಾ ಅಭಿಯಾನ 5.0 ಅಡಿಯಲ್ಲಿ ವಿದ್ಯಾಂಜಲಿ 2.0 ಪೋರ್ಟಲ್ನಲ್ಲಿ ಹೇಗೆ ನಾವು ನಮ್ಮ ಶಾಲೆಗೆ ಬೇಕಾದಂಥ ಅವಶ್ಯಕ ಮಾಹಿತಿಯನ್ನು ಅಂದರೆ ವೈಟ್ ವಾಷಿಂಗ್, ಪೇಂಟಿಂಗ್ ಇವುಗಳ ದೇಣಿಗೆ ರೂಪದಲ್ಲಿ ಪಡೆಯುವಂತಹ ಮಾಹಿತಿಯನ್ನು ಹೇಗೆ ಅಳವಡಿಸಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಗೂಗಲ್ ಸರ್ಚ್ ಬಾರ್ನಲ್ಲಿ ವಿದ್ಯಾಂಜಲಿ 2.0 ಎಂದು ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಇಲ್ಲಿ vidyanjali.education.gov.in ಅಂತ ಒಂದು ಲಿಂಕ್ ಓಪನ್ ಆಗಿದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಮಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತದೆ. ಇಲ್ಲಿ ಬಲಗಡೆ 2 ಆಪ್ಷನ್ಗಳಿವೆ: ರಿಜಿಸ್ಟರ್, ಲಾಗಿನ್. ನಾವು ಪ್ರಥಮ ಬಾರಿಗೆ ವಿದ್ಯಾಂಜಲಿಯನ್ನು ಉಪಯೋಗಿಸುತ್ತಿದ್ದರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಶಾಲೆಯನ್ನು ರಿಜಿಸ್ಟರ್ ಮಾಡಬೇಕಾಗುತ್ತದೆ. ಒಂದು ವೇಳೆ ನಾವು ರಿಜಿಸ್ಟರ್ ಮಾಡಿದ್ದರೆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ನೇಮ್, ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗುತ್ತದೆ. ಈಗಾಗಲೇ ನಾವು ಬಹಳಷ್ಟು ಶಾಲೆಯವರು ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ. ಆದಾಗ್ಯೂ ರಿಜಿಸ್ಟರ್ನಿಂದ ಹೊರಗುಳಿದಂಥ ಶಾಲೆಗಳು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ನಮಗೆ ರಿಜಿಸ್ಟರ್ ಪೇಜ್ ಓಪನ್ ಆಗುತ್ತದೆ. ಸ್ಟೆಪ್ಸ್ ಟು ರಿಜಿಸ್ಟರ್: ಮೊದಲು ನಾವು UDIS ಕೋಡ್ ವೆರಿಫಿಕೇಷನನ್ನು ಮಾಡಬೇಕು. ನಂತರ ನಮ್ಮ ಒಂದು UDISನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ ಮತ್ತು ಇಮೇಲ್ ವೆರಿಫಿಕೇಷನನ್ನು ಮಾಡಬೇಕು. ನಂತರ OTPಯನ್ನು ಹಾಕಿ ಸ್ಕೂಲ್ ಆನ್ ಬೋರ್ಡ್ ಅಂದರೆ ರಿಜಿಸ್ಟರ್ ಮಾಡಬೇಕಾಗುತ್ತದೆ. ನಂತರ ಸ್ಕೂಲ್ ರಿಜಿಸ್ಟ್ರೇಷನ್ ಪೇಜ್ನಲ್ಲಿ ನಿಮ್ಮ ಶಾಲೆಯ UDIS ಕೋಡ್ ಹಾಗೂ ಕೆಳಗೆ ಕಾಣುವಂಥ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ವೆರಿಫೈ UDIS ಕೋಡ್ ಮೇಲೆ ಕ್ಲಿಕ್ ಮಾಡಿರಿ. ವೆರಿಫೈ UDIS ಕೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕೂಲ್ ಇನ್ಫಾರ್ಮೇಷನ್ ಪೇಜ್ನಲ್ಲಿ ನಮ್ಮ ಶಾಲೆಯ ಬೇಸಿಕ್ ಇನ್ಫಾರ್ಮೇಷನ್ ಓಪನ್ ಆಗುತ್ತದೆ. ಬೇಸಿಕ್ ಇನ್ಫಾರ್ಮೇಷನನ್ನು ಚೆಕ್ ಮಾಡಿಕೊಂಡು UDISನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಹಾಗೂ ಇಮೇಲನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮೊಬೈಲ್ಗೆ ಬರುವ OTPಯನ್ನು ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮೇಕ್ ಸ್ಕೂಲ್ ಆನ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಇನ್ ದ ವಿದ್ಯಾಂಜಲಿ ಪೋರ್ಟಲ್ ಎಂದು ಮೆಸೇಜ್ ಬರುತ್ತದೆ. ನಂತರ ನಾವು ಲಾಗಿನ್ ಆಗಬೇಕಾಗುತ್ತದೆ. ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಸ್ಕೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಮೊಬೈಲ್ಗೆ ಒಂದು ಪಾಸ್ವರ್ಡ್ ಬಂದಿರುತ್ತದೆ. ಇಲ್ಲಿ ನಾವು UDIS ಕೋಡ್ ಎಂಟರ್ ಮಾಡಿ, ಪಾಸ್ವರ್ಡನ್ನು ಎಂಟರ್ ಮಾಡಿ, ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನೀವು ಪಾಸ್ವರ್ಡನ್ನು ಮರೆತಿದ್ದರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ UDIS ಕೋಡ್ ಹಾಗೂ ಕ್ಯಾಪ್ಚಾ ಕೋಡನ್ನು ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಮೊಬೈಲ್ಗೆ ಒಂದು OTP ಬರುತ್ತದೆ. OTPಯನ್ನು ಎಂಟರ್ ಮಾಡಿ ಮತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ಕ್ಯಾಪ್ಚಾ ಕೋಡನ್ನು ಹಾಕಿ ಅಪ್ಡೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ಮೆಸೇಜ್ ಬರುತ್ತದೆ. ನಂತರ UDIS ಕೋಡ್, ಅಪ್ಡೇಟ್ ಮಾಡಿರ್ತಕ್ಕಂಥ ಪಾಸ್ವರ್ಡ್, ಕ್ಯಾಪ್ಚಾ ಕೋಡನ್ನು ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆಗ ನಮ್ಮ ಶಾಲೆಯ ವಿದ್ಯಾಂಜಲಿ ಪೋರ್ಟಲ್ ಪೇಜ್ ಓಪನ್ ಆಗುತ್ತದೆ. ಈಗ ನಾವು ವಿದ್ಯಾಂಜಲಿ 2.0 ಪೋರ್ಟಲ್ನಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ 5.0 ಅಡಿಯಲ್ಲಿ ನಮ್ಮ ಶಾಲೆಗೆ ವೈಟ್ ವಾಶ್ ಹಾಗೂ ರಿಪೇರಿ ಇರ್ತಕ್ಕಂಥ ಮಾಹಿತಿಯನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತದೆ. ಎಂಟ್ರಿ ಮಾಡಿದ ಮೇಲೆ ಅದು ವಿದ್ಯಾಂಜಲಿ 2.0 ಪೋರ್ಟಲ್ನಲ್ಲಿ ಅಪ್ಲೋಡ್ ಆಗುತ್ತದೆ. ನಂತರ ವ್ಯಾಲಂಟರಿಯಾಗಿ ಯಾರಾದರೂ ದಾನಿಗಳು
ಈ ಒಂದು ಮಾಹಿತಿಯನ್ನು ವೀಕ್ಷಿಸಿದಾಗ ಅವರು ನಮ್ಮ ಶಾಲೆಗೆ ಅವಶ್ಯಕವಾದಂಥ ಸೌಲಭ್ಯಗಳನ್ನು ಒದಗಿಸಲು ಅನುಕೂಲವಾಗುತ್ತದೆ. ಆದ್ದರಿಂದ ವೈಟ್ ವಾಶ್ ಹಾಗೂ ಮೇಂಟೆನೆನ್ಸ್ ರಿಪೇರಿಯನ್ನು ನಾವು ಅಸೆಟ್ಸ್ ಎಂಟ್ರಿ ಮಾಡಲು ಅಸೆಟ್ಸ್ ಮಟೀರಿಯಲ್ಸ್ ಇಕ್ವಿಪ್ಮೆಂಟ್ ಎಡಗಡೆ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಸೆಟ್ಸ್ ಮಟೀರಿಯಲ್ ಇಕ್ವಿಪ್ಮೆಂಟ್ ಪೇಜ್ ಓಪನ್ ಆಗುತ್ತದೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಆ್ಯಡ್ ನ್ಯೂ ಅಸೆಟ್ಸ್ ಮಟೀರಿಯಲ್ ಇಕ್ವಿಪ್ಮೆಂಟ್ ರಿಕ್ವೆಸ್ಟ್ ಅಂತ ಒಂದು ಪೇಜ್ ಓಪನ್ ಆಗುತ್ತದೆ. ಅಸೆಟ್ಸ್ ಮಟೀರಿಯಲ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಂಟೆನೆನ್ಸ್ ಆ್ಯಂಡ್ ರಿಪೇರೀಸ್ ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅಸೆಟ್ಸ್ ಮಟೀರಿಯಲ್ಸ್ ನೇಮ್ ಕ್ಲಿಕ್ ಮಾಡಿ. ಇಲ್ಲಿ ಪೇಂಟಿಂಗ್ ವೈಟ್ ವಾಶ್ ಪರ್ ಸ್ಕ್ವೇರ್ ಫೀಟ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮೇಂಟೆನೆನ್ಸ್ ರಿಕ್ವೈರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. 1 ಇಯರ್ 2 ಇಯರ್ ನಿಮಗೆ ಎಷ್ಟು ವರ್ಷಗಳಲ್ಲಿ ಈ ಒಂದು ಸೌಲಭ್ಯ ಬೇಕಾಗುತ್ತದೆ ಅನ್ನುವುದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಕ್ವಾಂಟಿಟಿ ಇನ್ ಸ್ಕ್ವೇರ್ ಫುಟ್, 1 ಸ್ಕ್ವೇರ್ ಫುಟ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಎನ್ನುವುದನ್ನು ಇಲ್ಲಿ ಎಂಟರ್ ಮಾಡಬೇಕು. ನಂತರ ಲಾಸ್ಟ್ ಡೇಟ್ ರಿಸೀವಿಂಗ್ ಅಪ್ಲಿಕೇಶನ್ ಡೇಟನ್ನು ಸೆಲೆಕ್ಟ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ಡೇಟ್ ಬಿಫೋರ್ ಮಟೀರಿಯಲ್ ನೀಡ್, ಯಾವ ದಿನಾಂಕದವರೆಗೆ ಈ ಒಂದು ಮಟೀರಿಯಲ್ ಅಥವಾ ಈ ಒಂದು ಅಸೆಟ್ಸ್ ಅಥವಾ ಈ ಒಂದು ಸೌಲಭ್ಯವು ನಿಮ್ಮ ಶಾಲೆಗೆ ದಾನಿಗಳಿಂದ ಪಡೆಯಲು ನೀವು ಇಚ್ಛಿಸುತ್ತೀರಿ, ಆ ಒಂದು ದಿನಾಂಕವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಡೀಟೇಲ್ಸ್ ಆಫ್ ಅಸೆಟ್ಸ್, ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಎಂಟರ್ ಮಾಡಬೇಕು. ನಂತರ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿರಿ. ಆಗ ಅಸೆಟ್ಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಎಂದು ಪಾಪಪ್ ಮೆಸೇಜ್ ಬರುತ್ತದೆ. ಈ ರೀತಿಯಾಗಿ ನಾವು ನಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ ಇನ್ನಿತರೆ ಮಾಹಿತಿಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಬಹುದು. ವಿಶೇಷವಾದಂಥ ಈ ಒಂದು ಸ್ವಚ್ಛತಾ ವಿಶೇಷ ಅಭಿಯಾನ 5.01 ಅಡಿಯಲ್ಲಿ ನಾವು ಮೇಂಟೆನೆನ್ಸ್ ರಿಪೇರಿಯನ್ನು ಸೆಲೆಕ್ಟ್ ಮಾಡಿ ಹಾಗೂ ವೈಟ್ ವಾಶ್ ಆ್ಯಂಡ್ ಪೇಂಟಿಂಗ್ ಸೆಲೆಕ್ಟ್ ಮಾಡಿ ನಮ್ಮ ಶಾಲೆಗೆ ಗೋಡೆಗಳ ಮೇಲೆ ಚಿತ್ರಗಳನ್ನು ಬರೆಯುವಂತಹ ದಾನಿಗಳನ್ನು ಹುಡುಕಲು ಇದು ಬಹಳಷ್ಟು ಅನುಕೂಲವಾಗುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.